ತಗೊಂಡಿರೋ 8,80,000 ದುಡ್ಡಿಗೆ ಟೋಟಲ್ 45 ಲಕ್ಷ ಕಟ್ಟಬೇಕಂತೆ 30 ವರ್ಷಕ್ಕೆ. ನನ್ನ ಮನೆ ನಾನು ಉಳಿಸ್ಕೋಬೇಕು ಅಂತ ನಾನು 30 ವರ್ಷ ಬದುಕಿರ್ತೀನ, 30 ವರ್ಷ ಇರ್ತೀನ ನಾನು? ಯಾವ ಇದ್ರ ಮೇಲೆ ಇವ್ರು 30 ವರ್ಷಕ್ಕೆ ಬರೆದಿದ್ದಾರೆ? ಇವರು ನಮ್ಗೆ ಇನ್ಫಾರ್ಮ್ ಮಾಡಿದ್ರೆ ನಾವು EMI ನ ಇನ್ನೂ ಜಾಸ್ತಿ ಮಾಡಿ ಕಟ್ತಿದ್ವಿ ನಾವು. ಇಂಥ ಕಂಪ್ನಿಗಳು ಯಾವ ಕಾರಣಕ್ಕೂ ಯಾರಿಗೂ ಬೇಡಿ ಸರ್. ಇಂಥವ್ರಿಂದ ಸಾಲ ತಗೊಂಡವ್ರಿಗೆ ಯಾರು ಕೂಡ ಉದ್ಧಾರ ಆಗಲ್ಲ. ದಯವಿಟ್ಟು ಈ ವಾಹಿನಿ ಮುಖಾಂತರ ಹೇಳ್ತೀನಿ, ಯಾರು ಕೂಡ ಇಂಥ ಒಂದು ಸಮಸ್ಯೆಗಳಲ್ಲಿ ಯಾರು ಕೂಡ ಲೋನ್ ತಗೋಬೇಡಿ ದಯವಿಟ್ಟು. ಚೋಳಮಂಡಲಂ ಅಂತೇಳಿ ತಮಿಳ್ನಾಡು ಸರ್ ಇದು. ಇವ್ರ ಹತ್ರ ಮನೆ ಕಟ್ಟಕ್ಕೆ ನಾವು ಸಾಲ ತಗೊಂಡಿದೀವ, ಮನೆ ಒಡ್ಸ್ಬಿಟ್ಟು ಬೀದಿಗೆ ಬೀಳಕ್ಕೆ ಇವ್ರ ಹತ್ರ ಸಾಲ ತಗೊಂಡಿದೀವ ಸರ್. ಇವ್ರ ಹತ್ರ ಚೋಳಮಂಡಲಂ ಅನ್ನೋ ಫೈನಾನ್ಸ್ ಇದು. ಅದು ಟೆನ್ಯೂರ್ ಚೇಂಜಸ್ ಆಗಿದೆ ವಿತೌಟ್ ಇಂಟಿಮೇಷನ್ ಅಂತ ಹೇಳ್ತಾ ಇದ್ದಾರೆ. ಅದನ್ನ ನಾವು ಲೆಟರ್ ತೋರಿಸ್ಕೊಡ್ತೀನಿ HO ಇಂದ. ಬಟ್ ಅವರು ಪ್ರಿನ್ಸಿಪಲ್ ಅಲ್ಲಿ ವೇವರ್ ಕೇಳ್ತಾ ಇದ್ದಾರೆ. ಪ್ರಿನ್ಸಿಪಲ್ ವೇವರು ನಮ್ಮ ಕಡೆ ಕೊಡಲ್ಲ ಸರ್. ಈಗ ನಮಗೆ 9,60,000 ನಮ್ಮ ಮನೆಗೆ ಲೋನ್ ಸ್ಯಾಂಕ್ಷನ್ ಆಗಿದೆ. ಟೋಟಲ್ 12 ಲಕ್ಷ ಹೇಳಿದ್ರು. ಬಟ್ ನನಗೆ ಬೇಕಾಗಿದ್ದು 12 ಲಕ್ಷ ಅಲ್ಲ, ಆದರೆ ಅವರು 12 ಲಕ್ಷ ಲೋನ್ ಸ್ಯಾಂಕ್ಷನ್ ಆಗಿದೆ ಅಂತ ಹೇಳಿದ್ರು. 2 ಇನ್ಸ್ಟಾಲ್ಮೆಂಟಲ್ಲಿ ತೊಗೋಬೋದು ಮೇಡಮ್ ಅಂತ ಹೇಳಿದ್ರು. ನಮಗೆ ಫಸ್ಟ್ ಅಮೌಂಟು 9,60,000 ಲೋನ್ ಸ್ಯಾಂಕ್ಷನ್ ಆಯಿತು. 9,60,000 ಲೋನ್ ಸ್ಯಾಂಕ್ಷನ್ ಆದಾಗ ಅದರಲ್ಲಿ 8,80,000 ಮಾತ್ರ ನಮಗೆ ಚೆಕ್ ಕೊಟ್ಟಿರೋದು. ಆ ಇನ್ಶೂರೆನ್ಸು ಈ ಇನ್ಶೂರೆನ್ಸು ಅದಕ್ಕೆ ಇದಕ್ಕೆ ಅಂತೇಳಿ ಕಟ್ ಮಾಡಿಕೊಂಡು 8,80,000 ಚೆಕ್ಕು ಕೊಟ್ಟಿದ್ದಾರೆ ನಮಗೆ. ಆಯಿತು, ಆ ಚೆಕ್ಕು ತೊಗೊಂಡು ನಾವು ಮನೆಯೂ ಮಾಡಿ ಆಯಿತು. ಒಂದು 5-6 ತಿಂಗಳಾದಮೇಲೆ ಕಾಲ್ ಮಾಡಿದರು, ಇನ್ನು ಉಳಿದಿದ್ದ ಅಮೌಂಟು ನೀವು ತೊಗೊಳ್ತೀರಾ ಅಂತ ಹೇಳ್ಬಿಟ್ಟು. ನಾವು ಹೇಳಿದ್ವಿ ಬೇಡಿ ನಮಗೆ ಅದು ಅಮೌಂಟು ಅಂತ. ಅವ್ರು ಹೇಳಿದ್ರು ಬಂದು ರಿಕ್ವೆಸ್ಟಿಂಗ್ ಲೆಟ್ರ್ ಕೊಟ್ಬಿಟ್ಟು ಹೋಗಿ ಅಂತ. ಬಂದು ರಿಕ್ವೆಸ್ಟಿಂಗ್ ಲೆಟ್ರೂ ನಾವು ಕೊಟ್ಬಿಟ್ಟು ಹೋದ್ವಿ. ಆ ರಿಕ್ವೆಸ್ಟಿಂಗ್ ಲೆಟ್ರ್ ಕೊಟ್ಬಿಟ್ಟು ಹೋದ್ಮೇಲೆ ನಮಗೇನಾಯಿತು, EMI ಮಂತ್ಲಿ EMI ಕಟ್ಟಬೇಡಿ, ನಾವು ಹೇಳೋವರಿಗೆ ಕಟ್ಟಬೇಡಿ ಅಂತ ಹೇಳಿದ್ರು. ಆಯಿತು ಅಂತೇಳಿ ನಾವು ಕಟ್ಟಲಿಲ್ಲ. ಅದು 1 ತಿಂಗಳು EMI ಕಟ್ತಾ ಇರೋದಕ್ಕೆ ಕಾಲ್ ಮಾಡಿದ್ರು, ಯಾಕೆ EMI ಕಟ್ಟಿಲ್ಲ ಸರ್ ಹಿಂಗೆ ಅಂತ ಹೇಳಿದ್ರು ಅಂತ ಹೇಳಿದ್ವಿ. ಆವಾಗ ಅವ್ರು ಹೇಳಿದ್ರು ಇಲ್ಲ ನೀವು ಕಟ್ಟಬೇಕು EMI 15,000 EMI ಕಟ್ಟಬೇಕಾಗತ್ತೆ ಈ ತಿಂಗಳು ಅಂತ ಹೇಳಿದ್ರು. ಯಾಕೆ ಸರ್ ಅನ್ನೋದಕ್ಕೆ ಆ ಫೀಸು ಈ ಫೀಸು ಅಂತ ಹೇಳಿದ್ರು. ಆಯಿತು 15,000 ನಾವು ಡೈರೆಕ್ಟ್ ಕಟ್ಕೊಟ್ವಿ ಅವರಿಗೆ. ನೆಕ್ಸ್ಟ್ ತಿಂಗಳಿಂದ 15,000 ಏನು ಕಟ್ಟಿದ್ವಿ ಅದ್ರ ನೆಕ್ಸ್ಟ್ ತಿಂಗಳಿಂದ 12,485 ರೂಪಾಯಿ ಬಂತು. 12,485 ರೂಪಾಯಿ ಯಾಕೆ ಬಂತು ಅಂತ ಅವ್ರನ್ನ ಕಾಲ್ ಮಾಡಿ ಕೇಳುವಾಗ ನಿಮ್ಮದು ಚೆಕ್ ಬೌನ್ಸ್ ಆಗಿದೆ ಅಲ್ಲ, ಈಗ ನೀವು 1 ತಿಂಗಳು ಕಟ್ಟದೇ ಇರೋದಕ್ಕೆ ನಮ್ಗೆ ಇಷ್ಟು ಅಮೌಂಟ್ ಬರ್ತಾ ಇದೆ ನಿಮಗೆ ಅಂತ ಹೇಳಿದ್ರು. ಅದು ಹೌದಾ, ನಮಗೆ ಇದ್ರ ಬಗ್ಗೆ ಫೈನಾನ್ಸ್ ಬಗ್ಗೆ ಏನೂ ಗೊತ್ತಿಲ್ಲ. ನಾವು 1 ತಿಂಗಳು ಕಟ್ತೇ ಇರೋದಕ್ಕೆ ಇಷ್ಟು ಬರ್ತಾ ಇದೆಯಾ ಅಂತ ಹೇಳ್ಬಿಟ್ಟು ನಾವು 12,485 ಕಟ್ಕೊಂಡ್ಬಂದಿದ್ದೀವಿ. 3.5 ವರ್ಷನೂ 12,485 ರೂಪಾಯಿನೇ ಕಟ್ಕೊಂಡ್ಬಂದಿದ್ದೀವಿ ಇವತ್ತಿನವರೆಗೂ. ನಾನು ಮೊನ್ನೆ ಕಳೆದ ತಿಂಗಳು 11ನೇ ತಾರೀಕು ಬಂದಿದೆ. ನಾನು ಏನಕ್ಕೆ ಸರ್ ನನಗೆ ಅಮೌಂಟ್ ಎಷ್ಟು ಕಟ್ಟಿದ್ದೀನಿ, ನಾನು ಇಂಟ್ರೆಸ್ಟ್ ಎಷ್ಟಿಗೆ ಹೋಗಿದೆ, ಅಸಲು ಎಷ್ಟು ಹೋಗಿದೆ, ಈಗ ನಾನು ಕ್ಲಿಯರ್ ಮಾಡೋದಾದರೆ ಏನು ಅಮೌಂಟನ್ನು ನಾನು ಕಟ್ಟಬೇಕು ಅಂತ ಅವರು ತೆಗೆದು ಒಂದು ಡಾಕ್ಯುಮೆಂಟ್ಸ್ ಕೊಟ್ಟರು. ಏನಿತ್ತು, ನಾನು ಅಗ್ರಿಮೆಂಟ್ ಪೇಪರಲ್ಲಿ ತೊಗೊಂಡಾಗಿದ್ದು 240 ತಿಂಗಳು 14% ಅಂತ, 20 ವರ್ಷ 14% ಅಂತ. ಈಗ ನನಗೆ ಅವ್ರು ಕೊಡ್ತಾ ಇರೋದು 30 ವರ್ಷ, 240 ತಿಂಗಳು 360 ತಿಂಗಳು 30 ವರ್ಷ 15.5% ಹಂಗೆ ಇಂಟ್ರೆಸ್ಟನ್ನು ಹಾಕಿದ್ದಾರೆ. ಸರ್ ಏನಕ್ಕೆ ಅಂತ ಹೇಳುವಾಗ ನಿಮಗೆ RBI ರೇಟ್ ಜಾಸ್ತಿ ಆಗಿದೆ ಸರ್, ನಮಗೆ ಇನ್ಫಾರ್ಮ್ ಮಾಡಿದ್ರಾ? ಇನ್ಫಾರ್ಮ್ ನಾವು ಮೆಸೇಜ್ ನಮ್ಗೆ ಏನೂ ಬಂದಿಲ್ಲ, ನಮ್ಗೆ ಯಾವ ಇನ್ಫಾರ್ಮು ಮಾಡಿಲ್ಲ. ಅವ್ರು ಇನ್ಫಾರ್ಮ್ ಮಾಡಿದರೆ ನಾವು EMI ಜಾಸ್ತಿ ಮಾಡೋಣ ಅಂದ್ಕೊಂಡಿದ್ವಿ. ಬಟ್ ನಮ್ಗೆ ಗೊತ್ತಿಲ್ಲದೇ EMI ಜಾಸ್ತಿ ಕಟ್ತಾ ಇದ್ದೀವಿ ನಾವೀಗ. ಆಲ್ರೆಡಿ EMI ಜಾಸ್ತಿ ಆಗಿದೆ ಅಂದರೆ ನೀವೇ ಟೋಟಲ್ ತಗೊಳ್ಳಿ, 9,60,000ಕ್ಕೆ 20 ವರ್ಷಕ್ಕೆ ಎಷ್ಟಾಗುತ್ತೆ ಟೋಟಲ್ ಅಮೌಂಟು. ಆ ಟೋಟಲ್ ಅಮೌಂಟನ್ನು ಈಗ ಆಲ್ರೆಡಿ EMIಯಲ್ಲಿ ನಾವು ಕಟ್ತಾ ಇರುವಾಗ 30 ವರ್ಷ ಹೆಂಗಾಯಿತು, 10 ವರ್ಷ ಯಾಕೆ ಜಾಸ್ತಿ ತೊಗೊಂಡ್ರು ಅವರು? ನಾನೀಗ ಲೋನ್ ಕ್ಲಿಯರ್ಗೆ ಹಾಕಿದ್ದೀನಿ, ನಾನು ಲೋನ್ ಕ್ಲಿಯರ್ ಮಾಡ್ತೀನಿ. ಆಲ್ರೆಡಿ ನನಗೆ 9 ಲಕ್ಷ ಕಟ್ಟಕ್ಕೆ ರೆಡಿ ಇದ್ದೀನಿ. 9,74,000 ನನಗೆ FC ಲೆಟ್ರಲ್ಲಿ ತೋರಿಸ್ತಾ ಇದ್ದಾರೆ. ನಮಗೆ ಇಲ್ಲ ಸರ್ ನಮ್ಗೆ ಈ ಥರ ನೀವು ಮೋಸ ಮಾಡಿದ್ದೀರಾ, ನಮ್ಗೆ ಯಾವ ಇನ್ಫಾರ್ಮು ಮಾಡಿಲ್ಲ, ನೀವು 30 ವರ್ಷಕ್ಕೆ ನಾನು ಕಟ್ಟಿರೋ 5 ಲಕ್ಷನೂ ಈಗ ಆಲ್ರೆಡಿ 5 ಲಕ್ಷ ಕಟ್ಟಿದ್ದೀನಿ, 5 ಲಕ್ಷನೂ ಇಂಟ್ರೆಸ್ಟ್ಗೆ ನೀವು ತಗೋತಾ ಇರೋದ್ರಿಂದ ನನಗೆ ಈಗ ಕನ್ಸೆಷನ್ ಮಾಡಿಕೊಡ್ಬೇಕು. ನಂಗೆ 9 ಲಕ್ಷ ನಾನು ಕಟ್ಟಕ್ಕೆ ರೆಡಿ ಇದ್ದೀನಿ, ನಾನು ಕನ್ಸೆಷನ್ ಮಾಡಿಕೊಡಿ ಅಂದರೆ ಯಾರೊಬ್ಬರು ರೆಸ್ಪಾಂಡ್ ಮಾಡ್ತಾ ಇಲ್ಲ. ಅವ್ರನ್ನ ಕೇಳ್ತೀನಿ, ಇವ್ರನ್ನ ಕೇಳ್ತೀನಿ, ಒಂದು ವಾರದಿಂದ ಫೋನ್ ಮಾಡ್ತಾ ಇದ್ದೀನಿ, ಯಾರು ನಾನು ರಜೆಲಿದ್ದೀನಿ, ಅವ್ರು ರಜೆಲಿದ್ದಾರೆ, ಇವ್ರು ರಜೆಲಿದ್ದಾರೆ ಅಂತ ಯಾರೂ ರೆಸ್ಪಾಂಡ್ ಮಾಡ್ತಾಯಿಲ್ಲ. ಇವತ್ತು ನನಗೆ ದಿನಕ್ಕೆ ನಿನ್ನೆಯಿಂದ 400 ರೂಪಾಯಿ ಇಂಟ್ರೆಸ್ಟ್ ಹಾಕಿದ್ದಾರೆ. ನಾನು ಲೋನ್ ಕ್ಲಿಯರ್ ಮಾಡೋ ಗಂಟ 400 ರೂಪಾಯಿ ಕಟ್ಟಬೇಕಂತೆ. ಇವ್ರು ಯಾರೂ ರೆಸ್ಪಾಂಡ್ ಮಾಡ್ತಾಯಿಲ್ಲ. ಈಗ 3 ದಿನ ರಜೆ ಇದೆಯಂತೆ. ಆಫೀಸಲ್ಲಿ ಬಂದು ಕೂತ್ಕೊಂಡ್ರೆ ಒಬ್ಬರು ಇಲ್ಲ ಯಾರೂ ರೆಸ್ಪಾಂಡ್ ಮಾಡೋಕ್ಕೆ. ನಾವೇನು ಮಾಡಬೇಕು? ಎಲ್ಲೇ ಕೂತ್ಕೊಂಡ್ರೆ ಕೂತ್ಕೊಳ್ಳಿ, ಕಂಪ್ಲೇಂಟ್ ಮಾಡ್ತೀರಾ ಕಂಪ್ಲೇಂಟ್ ಮಾಡೋಗಿ, ಡೀಟೇಲ್ಸ್ ಕೊಡಬೇಕಲ್ವ ನಮಗೆ ಅವರು. ಏನಕ್ಕೆ ಈಗ ಅವ್ರು ಹೇಳ್ತಾರೆ 15 ನಾವೆಲ್ಲ ಹೇಳ್ತಿರೋದು 15.5% ಹಂಗೆ ತೊಗೊಳ್ಳಿ, 20 ವರ್ಷಕ್ಕೆ 15.5% ಹಂಗೆ ತೊಗೊಂಡ್ರು ಹೆಂಗೆ ನಿಮಗೆ ಇಂಟ್ರೆಸ್ಟ್ಗೆ ಜಾಸ್ತಿ ಹೋಗುತ್ತೆ?
ನಮಗೆ ಪ್ರಿನ್ಸಿಪಲ್ ಅಮೌಂಟ್ 80,000 ಬರಬೇಕು, 8,000 ಹಾಕಿದ್ದಾರೆ ಪ್ರಿನ್ಸಿಪಲ್ ಅಮೌಂಟು. ಹೆಂಗೆ 8,000 ಬರುತ್ತೆ? ನಮಗೆ ಅದರೆಲ್ಲ ಡೀಟೇಲ್ಸ್ ಬೇಕು, ಯಾರೊಬ್ಬರು ಕೊಡೋರಿಲ್ಲ, ನಮಗೆ ಒಂದು ಇನ್ಫಾರ್ಮೇಷನ್ನು ಕೊಟ್ಟಿಲ್ಲ. ಅವ್ರು ಹೇಳಿದೇನು ಅಂದರೆ, ನೀವು ಪ್ರತಿ ತಿಂಗಳು ಕಟ್ಟೋ ಅಮೌಂಟಲ್ಲಿ 20% ಅಸ್ಲಿಗೆ ಹೋಗುತ್ತೆ ಅಂತ ಹೇಳಿದರು ನಮಗೆ. ಇದಕ್ಕೆ ಯಾಕೆ ಜಾಸ್ತಿ ಮಾಡಿದ್ರೆ RBI ರೇಟು ಜಾಸ್ತಿ ಆಯ್ತಂತೆ. ಅದು ಗೊತ್ತಿಲ್ಲಂತೆ. ಅವ್ರು ಯಾವಾಗ ಬೇಕಾದ್ರೂ ಜಾಸ್ತಿ ಮಾಡ್ಬೋದಂತೆ. ಅವ್ರು ಜಾಸ್ತಿ ಮಾಡುವಾಗ ಇವ್ರು ಯಾರಿಗೆ ಬೇಕಾದ್ರೂ ಜಾಸ್ತಿ ಮಾಡ್ಬೋದಂತೆ. ನಾನು ಕಳೆದ ತಿಂಗಳು ಬಂದು ಅದನ್ನು ಕ್ವಶನ್ ಮಾಡಿ ಕೇಳುವಾಗ ಇವಾಗ ಏನು ಹೇಳ್ತಿದ್ದಾರೆ, ನಿಮ್ಮ ಒಬ್ಬರಿಗೆ 13.5% ಹಂಗೆ ಇಂಟ್ರೆಸ್ಟ್ನ ಕಡಿಮೆ ಮಾಡಿ 20 ವರ್ಷಕ್ಕೆ ನಾನು ಒಬ್ಳಿಗೆ ಮಾಡಿಸ್ಕೊಡ್ತಾರಂತೆ. ಗೊತ್ತಿಲ್ಲ, ನನ್ನ ಒಬ್ಳಿಗೆ ಮಾಡಿಸ್ಕೊಡ್ತಾರಂತೆ. ನಾನು ಲೋನ್ ಕಂಟಿನ್ಯೂ ಮಾಡಲ್ಲ. ನಾನು ಈಗ ಏನು ಕಟ್ಟಿದ್ದೀನಿ ಅದನ್ನು ಅಷ್ಟು ಪರ್ಸೆಂಟ್ ಹಂಗೆ ಮಾಡಿ ಲೋನ್ ಕ್ಲಿಯರ್ ಮಾಡಿಕೊಡಿ. ಈಗ ಅಮೌಂಟ್ ಜಾಸ್ತಿ ತಗೋತಾ ಇದ್ದಾರೆ ಅವರು. ಈಗ ಯಾಕೆ ಅಂತ ಹೇಳ್ತಿಲ್ಲ ನಮಗೆ. ಅದ್ರ ಡಾಕ್ಯುಮೆಂಟ್ಸ್, ಇನ್ಫಾರ್ಮೇಷನ್ನು, ರೀಪೇಮೆಂಟ್ ಶೆಡ್ಯೂಲ್ ಎಂಥದ್ದು ಕೊಡ್ತಿಲ್ಲ ಅವರು ನಮಗೆ. ಇಲ್ಲ ಅಷ್ಟೇ ಬರುತ್ತೆ, 3% ಜಾಸ್ತಿ ಆಗಿದೆ, 3 ಸರಿ ಜಾಸ್ತಿ ಆಗಿದೆ RBI ರೇಟು ಅಂತ ಹೇಳುವಾಗ 3 ಸರಿ ಜಾಸ್ತಿ ಆದರೆ 18% ಜಾಸ್ತಿ ಆಗಬೇಕು. 18% ಮೆನ್ಷನ್ ಮಾಡಬೇಕು ಅಲ್ಲಿ ಪೇಪರಲ್ಲಿ. 360 ತಿಂಗಳು 18% ಅಂತ. ಬಟ್ ಇವರು 360 ತಿಂಗಳು 15.5% ಅಂತ ಹೆಂಗೆ ಮೆನ್ಷನ್ ಮಾಡಿದ್ದಾರೆ? ನಾವು 15.5% ಹಂಗೆ ಕೇಳ್ತಿದ್ದೀವಲ್ಲ ಇವಾಗ. ಆಗ ಟೋಟಲ್ ಅಮೌಂಟ್ ಎಷ್ಟಾಗುತ್ತೆ? ಅದೆಲ್ಲ ನಮಗೆ ಅವರು ಡಾಕ್ಯುಮೆಂಟ್ ಕೊಡ್ಬೇಕು ತಾನೆ, ಡೀಟೇಲ್ಸ್ ಕೊಡಬೇಕು ತಾನೆ. ಅವರು ಒಬ್ಬರು ರೆಸ್ಪಾಂಡ್ ಮಾಡ್ತಾ ಇಲ್ಲ ನಮಗೆ. ಸರ್ ಈಗ ನಾವು 3.5 ವರ್ಷ ಕಟ್ಟಿದ್ದೀವಿ, ನಾನು ಇನ್ನೂ 26 ವರ್ಷ ಕಟ್ಟಬೇಕು, 26.5 ವರ್ಷ ಕಟ್ಟಬೇಕಂತೆ ನಾನು. ಟೋಟಲ್ಲು ತಗೊಂಡಿರೋ 8,80,000ಕ್ಕೆ 45 ಲಕ್ಷ ಕಟ್ಟಬೇಕಂತೆ. ತಗೊಂಡಿರೋ 8,80,000 ದುಡ್ಡಿಗೆ ಟೋಟಲ್ 45 ಲಕ್ಷ ಕಟ್ಟಬೇಕಂತೆ 30 ವರ್ಷಕ್ಕೆ. ಯಾರು ಸರ್ ಕಟ್ತಾರೆ 45? ಇವ್ರ ಹತ್ರ ಮನೆ ಕಟ್ಟಕ್ಕೆ ನಾವು ಸಾಲ ತಗೊಂಡಿದ್ದೀವ? ಮನೆ ಒಡಿಸ್ಬಿಟ್ಟು ಬೀದಿಗೆ ಬೀಳಕ್ಕೆ ಇವ್ರ ಹತ್ರ ಸಾಲ ತಗೊಂಡಿದ್ದೀವ ಸರ್? ಇವ್ರ ಹತ್ರ ಎಲ್ಲಿ ಡಿಫ್ರೆನ್ಸ್ ಇದೆ ಸರ್? 6 ಪಟ್ಟು ಜಾಸ್ತಿ ಮಾಡಿದಾರಲ್ಲ ಸರ್ ಇವರು. ಚೋಳಮಂಡಲಂ ಅನ್ನೋ ಫೈನಾನ್ಸ್ ಇದು ಸರ್. ನಾವು ಇಲ್ಲೇ ಮೈಸೂರಲ್ಲೇ ತಗೊಂಡಿದ್ದು ಸರ್. ಮನೆ ಕಟ್ಟಿರೋದು ಬೆಟ್ಟದಪುರ ಮೇನ್ ರೋಡ್, ಬೆಣಗಾಲ್ ಐಶ್ವರ್ಯ ಲೇಔಟು ಸರ್. ಅಲ್ಲಿ ಬ್ರಾಂಚ್ ಇರೋದು ಹುಣಸೂರಲ್ಲಿ. ಅವರು ನಮಗೆ ಹಿಂಗೆ ಮಧ್ಯವರ್ತಿಗಳ ಮುಖಾಂತರ ಇವರು ಪರಿಚಯ ಆಗಿ ನಮಗೆ ಏನು ಹೇಳಿದ್ದು, ಮಧ್ಯವರ್ತಿ ನಮಗೆ ನಿಮ್ಮದು ಅರ್ಧ ಅಮೌಂಟು ಇಂಟ್ರೆಸ್ಟಿಗೆ ಹೋಗುತ್ತೆ, ಅರ್ಧ ಅಮೌಂಟು ಅಸ್ಲಿಗೆ ಹೋಗುತ್ತೆ ಅಂತ ನಮ್ಗೆ ಇನ್ಫಾರ್ಮೇಷನ್ ಕೊಟ್ಟು ಲೋನ್ ತೆಗೆಸ್ಕೊಟ್ಟಿರೋದು. ಬಟ್ ಇಲ್ಲಿ ಆಗಿರೋದು ನೋಡಿದ್ರೆ ಯಾವ ಬಡವ್ರೂ ಇವ್ರು ಬಿಡಲ್ಲ ಸರ್, ತಿಂದು ಸಾಯಿಸಿಬಿಡ್ತಾರೆ ಸರ್ ಇವರು ನಮ್ಗಳನ್ನೆಲ್ಲರನ್ನೂ. ಈಗ ನಾವು ಎಲ್ಲಿಂದ ತಂದ್ಕೊಡ್ಬೇಕು ಸರ್? 8 ಲಕ್ಷಕ್ಕೆ ಯಾರು ಸರ್ 45 ಲಕ್ಷ ಕಟ್ತಾರೆ ಸರ್? ಈಗ ಲೋನ್ ಕ್ಲೋಸ್ ಮಾಡ್ಕೊಳ್ತಾರೆ. ಬಟ್ ನಮಗೆ ಯಾಕೆ 30 ವರ್ಷಕ್ಕೆ ಮಾಡಿದ್ದಾರೆ? 30 ವರ್ಷಕ್ಕೆ ಮಾಡಿರೋದ್ರಿಂದ ನಾನು ಕಟ್ಟಿರೋ 5 ಲಕ್ಷನೂ ಇಂಟ್ರೆಸ್ಟ್ಗೆ ಹೋಗಿದೆ ಅಲ್ಲ. 1 ರೂಪಾಯಿ ಪ್ರಿನ್ಸಿಪಲ್ ಅಮೌಂಟ್ ಬಂದಿಲ್ವಲ್ಲ, ನಾನು ಹೆಂಗೆ ಕಟ್ಟಬೇಕು? ಈಗ 20 ವರ್ಷ ಕ್ಲಿಯರ್ ಮಾಡ್ಕೋತಾರಂತೀಗ. 13.5% ಹಂಗೆ 20 ವರ್ಷಕ್ಕೆ ನಾನು ಒಬ್ಳಿಗೆ ಮಾಡ್ಕೊಡ್ತಾರಂತೆ. ಅಲ್ಲ ನನಗೇನು ಗೊತ್ತಾ, ಇವತ್ತು ನಾವು ಫೈನಾನ್ಸ್ ಬಗ್ಗೆ ಇಷ್ಟುದನ್ನು ಗೊತ್ತಿಲ್ಲ ನಮಗೆ, ಏನಂದ್ರೆ ಏನೂ ಗೊತ್ತಿಲ್ಲ. ಸುಮ್ಮನೆ ಲೋನ್ ನಮಗೆ ದುಡ್ಡು ಬೇಕಿತ್ತು, ಅವತ್ತು ಅವಶ್ಯಕತೆ ಇತ್ತು, ದುಡ್ಡು ತೊಗೊಂಡಿದ್ದೀವಿ. ನಮ್ಮಂಥವ್ರನ್ನ ಫ್ರಾಡ್ ಮಾಡ್ತಿದ್ದಾರೆ ಇವರು. ಇಂಥವ್ರಿಗೆ ಇನ್ನು 1000 ಜನಕ್ಕೆ ಎಷ್ಟು ಫ್ರಾಡ್ ಮಾಡಿರಬೇಡ ಇವರು. ಈ ಚೋಳಮಂಡಲಂ ಇಷ್ಟು ನಮ್ಮಂಥವ್ರು ಅನ್ಎಜುಕೇಟೆಡ್ಗೆಲ್ಲ ಇವ್ರು ಈ ಥರ ಫೂಲ್ ಮಾಡ್ತಿದ್ದಾರಲ್ಲ ಇವರು. ಇನ್ನು ಬಗ್ರು ಇನ್ನೂ ಹಳ್ಳಿಲಿರೋಂಥ ಜನಗಳನ್ನೆಲ್ಲ ಇವ್ರು ಎಷ್ಟು ಮಟ್ಟಿಗೆ ಇವ್ರು ಫ್ರಾಡ್ ಮಾಡ್ತಿರ್ಬೋದು ಸರ್ ಇವರು. ನಾನು ಕೇಳೋದು RBI ರೇಟ್. ಈಗ ನಾವು ಲೋನ್ ಕೊಡಿ ಅಂತ ಕೇಳಕ್ಕೆ ಬಂದಾಗ, ಮೇಡಮ್ ನಿಮಗೆ ಹಿಂಗೆ RBI ರೇಟು ಜಾಸ್ತಿ ಆದರೂ ಆಗ್ಬೋದು, ಆದಾಗ ನಿಮಗೆ EMI ಜಾಸ್ತಿ ಆಗುತ್ತೆ, ವರ್ಷನೂ ಜಾಸ್ತಿ ಆಗುತ್ತೆ, ದುಡ್ಡು ಜಾಸ್ತಿ ಆಗುತ್ತೆ ಅಂತ ನಮ್ಗೇನಾರು ಹೇಳಿದ್ರಾ? ಇನ್ಫಾರ್ಮೇಷನ್ ಕೊಟ್ಟಿದ್ರಾ? ನಮಗೆ ಅದನ್ನು ವಿವರಣೆ ಕೊಟ್ಟಿದ್ರಾ? ಏನೂ ಕೊಟ್ಟಿಲ್ಲ. ನಮಗೆ ಲೋನ್ ಬೇಕಿತ್ತು, ನಾವು ಧರ್ಮದ ಬಡ್ಡಿ ಥರ ಬಂದು ತಗೊಂಡಿದ್ದೀವಿ ಇಲ್ಲಿ. ನಾವು ಗೊತ್ತು ತಾನೆ ಎಲ್ಲ ಯಾವ ಬ್ಯಾಂಕಲ್ಲಿ ಏನು ಬಡ್ಡಿ ಇರುತ್ತೆ ಆ ಬಡ್ಡಿ ಥರ ಬಂದು ತಗೊಂಡಿದ್ದೀವಿ. ಇವ್ರಿಗೆ ಬೇಕಾದೊಂದು ಪೇಪರ್ಗೆ ಸೈನ್ ಮಾಡಿಸ್ಕೊಂಡು ಮಾಡ್ತಿದ್ದಾರೆ ಇವರು. 8 ಲಕ್ಷಕ್ಕೆ 45 ಲಕ್ಷ ಕಟ್ಟಬೇಕಂತ ಈಗ ನನಗೆ ಕೊಟ್ಟಿದ್ದಾರಲ್ಲ, ಇಲ್ಲಿ ಮೆಸೇಜ್ ಕಳಿಸಿದ್ದಾರಲ್ಲ ನನಗೆ. ಈಗ ನಾನು ಕೇಳೋದಿಷ್ಟು, ಅವರು ನಮಗೆ 9 ಲಕ್ಷಕ್ಕೆ ನನಗೆ ಲೋನ್ ಕ್ಲಿಯರ್ ಮಾಡಿ ಕೊಡಬೇಕು ನಾವು. ಯಾಕಂದರೆ ನನಗೆ 20 ವರ್ಷಕ್ಕೆ 15.5% ಹಂಗೆ ಆದರೂ ಕೂಡ RBI ರೇಟ್ ಜಾಸ್ತಿ ಆದಾಗ ಆಗಿರೋ ಅಮೌಂಟಿಗೆ ಆದರೂ ಕೂಡ ನನ್ನ 70-80 ಸಾವಿರ ನಮಗೆ ಪ್ರಿನ್ಸಿಪಲ್ ಅಮೌಂಟ್ ಬರ್ತದೆ. ಆ ಪ್ರಿನ್ಸಿಪಲ್ ಅಮೌಂಟ್ನ ಮೈನಸ್ ಮಾಡಬೇಕು ಇವ್ರೀಗ. ನನಗೆ 9,74,000 ಕಟ್ಟಬೇಕು ಅಂತ ಹೇಳಿರೋದಕ್ಕೆ ನನಗೆ 9 ಲಕ್ಷನೇ ನಾನು ಕಟ್ಟೋಕ್ಕಾಗೋದು ಸರ್. ನಾನು ಸಾಲ ಮಾಡಿ ಅವ್ರಿವ್ರು ಕಾಲಿಡ್ದು ಇವತ್ತು ದುಡ್ಡು ತಂದಿದ್ದೀನಿ ಇಲ್ಲಿ ಕಟ್ಟೋಕ್ಕೆ. ನನ್ನ ಮನೆ ನಾನು ಉಳಿಸ್ಕೋಬೇಕು ಅಂತ. ನಾನು 30 ವರ್ಷ ಬದುಕಿರ್ತೀನ? 30 ವರ್ಷ ಇರ್ತೀನ ನಾನು? ಯಾವ ಇದ್ರ ಮೇಲೆ ಇವ್ರು 30 ವರ್ಷಕ್ಕೆ ಬರ್ದಿದ್ದಾರೆ ಇವರು? ನಮ್ಗೆ ಇನ್ಫಾರ್ಮ್ ಮಾಡಿದರೆ ನಾವು EMIನ ಇನ್ನೂ ಜಾಸ್ತಿ ಮಾಡಿ ಕಟ್ತಿದ್ವಿ. ನಾವು ಇನ್ನೂ EMIನ ಜಾಸ್ತಿ ಮಾಡ್ತಿದ್ವಿ. ಆಲ್ರೆಡಿ ಜಾಸ್ತಿ ಕಟ್ಟಿಸ್ಕೊಂಡಿದ್ದಾರೆ. ಯಾಕೆ? ಅನ್ಎಜುಕೇಟೆಡ್ಗಳು ಇವರು. ಇವರಿಗೆ ಏನೂ ಗೊತ್ತಿಲ್ಲ. ಇವ್ರಿಗೆ ಬೇಕಿರೋ ದುಡ್ಡು.
ನಾವೆಷ್ಟು ಹೇಳಿದ್ರು ಕಟ್ಕೊಂಡು ಹೋಗ್ತಾರೆ. ಈಗ ನಿಮಗೆ 20 ವರ್ಷ ಬಡ್ಡಿ ತಿನ್ನಬೇಕು, ನನಗೆ 13.5% ಹಂಗೆ ಮಾಡಿಕೊಟ್ಟು 20 ವರ್ಷಕ್ಕೆ ಮಾಡ್ತೀರಾ. ಈಗ ಅದನ್ನ ಹೆಂಗೆ ಮಾಡ್ತೀನಿ ಅಂತ ಹೇಳಿದ್ದೀರಾ, ಅದೇ ಥರ ನನಗೆ ಇದನ್ನ ಮಾಡಿಕೊಡಿ. ಅದನ್ನ ಕಮ್ಮಿ ಮಾಡೋಕ್ಕೆ ನಿಮಗೆ ರೈಟ್ಸ್ ಇದೆ, ಇದನ್ನು ಕಮ್ಮಿ ಮಾಡಿಕೊಡಿ ಅದೇ ರೈಟ್ಸ್ ಪ್ರಕಾರ ಅಂತ ಕೇಳ್ತಿರೋದು ನಾವು. ಕಟ್ತಾರೆ ಅಂತ ಯಾಕಂದರೆ ನಮ್ಮ ಮನೆಯವ್ರು ಓದಿಲ್ಲ, ಅವ್ರಿಗೆ ಗೊತ್ತು. ಯಾಕಂದ್ರೆ ಅವ್ರು ಇಡೀ ಪ್ರೂಫ್ ಎಲ್ಲ ಕೊಟ್ಟಿದ್ದಾರೆ. ಅವರು ಏನೂ ಕೇಳಿಲ್ಲ. ಯಾಕೆ ಹೇಳಿ, ನಾವು 12,485 ಜಾಸ್ತಿ ಮಾಡಿದಾಗಲೂ ಕೇಳಿಲ್ವಲ್ಲ. ನಾವು ಕೇಳೋದಕ್ಕೆ ನಮ್ಮನ್ನು ಫ್ರಾಡ್ ಮಾಡಿದ್ರು ನೋಡಿ. ಒಂದು ತಿಂಗಳದು ಚೆಕ್ ಬೌನ್ಸ್ ಆಗಿದೆ, ಅದಕ್ಕೆ ನಿಮ್ಗೆ ಇಷ್ಟು ದುಡ್ಡು ಬರ್ತಾ ಇದೆ ಅಂತ ಫ್ರಾಡ್ ಮಾಡಿದ್ರಲ್ಲ. ಹಂಗೇನಾರು ಒಂದು ಹೇಳಿ ಫ್ರಾಡ್ ಮಾಡಿದ್ರೆ ಸುಮ್ಮನಾಗ್ತಾರೆ ಅಂತ ತಿಳ್ಕೊಂಡ್ರು. ಇಡೀ ಬ್ಯಾಂಕ್ನ ಕೇಳಿದ್ದೀನಿ, ಲಾಯರ್ನ ವಿಚಾರಿಸಿದ್ದೀನಿ, ಎಲ್ಲರನ್ನೂ ಹೇಳಿದ್ದವ್ರು ಇಷ್ಟೇ. EMI ಜಾಸ್ತಿ ಆದರೆ ವರ್ಷ ಜಾಸ್ತಿ ಆಗಲ್ಲ, ವರ್ಷ ಜಾಸ್ತಿ ಆದರೆ EMI ಕಮ್ಮಿ ಆಗುತ್ತೆ. ಹೆಂಗೆ ವರ್ಷ ಜಾಸ್ತಿ ಮಾಡಿದ್ರವರು ಅಂತ. ಇಲ್ಲ ಸರ್, ಇವರು ಮನೆ ಕಟ್ಟೋದಲ್ಲ, ನಾವು ಹೆಂಗಾದ್ರೂ ಇರೋಣ ಬೇಕಾದ್ರೆ ಗುಡಿಸ್ಲಲ್ಲಿ. ಇಂಥ ಕಂಪ್ನಿಗಳಿಂದ ಲೋನ್ ತಗೊಂಡು ಸಾವಿರಾರು ಜನ ಎಷ್ಟೆಷ್ಟು ಜನ ಆತ್ಮಹತ್ಯೆ ಮಾಡ್ಕೊಂಡು ಸಾಯ್ತಿದ್ದಾರೆ ಸರ್. ಎಷ್ಟು ಜನ ಆತ್ಮಹತ್ಯೆ ಮಾಡ್ಕೊಂಡಿಲ್ಲ ಹೇಳಿ. ಇನ್ನು ನಾವಲ್ದೆ ನಮ್ಮ ಮಕ್ಕಳು ತಲೆ ಮೇಲೂ ಈ ಲೋನ್ನ ಕಂಟಿನ್ಯೂ ಮಾಡೋಕ್ಕ ಸರ್ ಇವ್ರಗಳ ಹತ್ರ ನಾವು ಲೋನ್ ತಗೊಳ್ಳೋದು. ಇಂಥ ಆಫೀಸ್ಗಳು ಇರಲೇಬಾರ್ದು ಸರ್. ಇರಲೇಬಾರ್ದು, ಇಂಥ ಆಫೀಸ್ಗಳೇ ಇರಬಾರ್ದು. ಈ ಥರ ಜನಕ್ಕೆ ಮೋಸ ಮಾಡಿ 70 ವರ್ಷದಿಂದ ಇದೆಯಂತೆ ಈ ಆಫೀಸು. 10 ಆಫೀಸ್ನ ಕಟ್ಕೊಂಡು ಸಾಯ್ತಾರೆ ಸರ್ ಇವರು, ಜನಗಳನ್ನಾಗೆ ಮೋಸ ಮಾಡ್ಕೊಂಡು ಇವರು. ಒಂದು ಬ್ರೋಕರ್ ಕಡೆಯಿಂದ ಈ ಲೋನ್ ತಗೊಂಡಿದ್ದು ಇಷ್ಟೆಲ್ಲ ಇದು ಮಾಡಿದ್ದಾರೆ. ಬ್ರೋಕರ್ಗೆ ಅವ್ರಿಗೆ ಕಮಿಷನ್ ಕೊಟ್ಟು ಮಾಡಿಸ್ಕೊಂಡಿದ್ವಿ. ಚೋಳಮಂಡಲಂ ಫೈನಾನ್ಸ್ ಅಂತ, ಮೈಸೂರು, ಪ್ರಿಯಾಪಟ್ಟಣ ತಾಲೂಕು, ಬೆಳಗಲ್ಲು. ಅವ್ರು ಕೊಡುವಾಗ ಹೇಳಿದ ಅರ್ಧ ಅರ್ಧ ಬಡ್ಡಿಗೆ ಹೋಯ್ತದೆ ಅಂತ ಹೇಳಿದರು. ಇಲ್ಲಿ ಬಂದು ನಾವು ವಿಚಾರಿಸಿದಾಗ ಹೋಗಿಲ್ಲ, 8,000 ರೂಪಾಯಿ ಮಾತ್ರ ಮೈಸೂರು ಇಲ್ಲೇ ಬಂದು ನಾವು 9,60,60,000 ರೂಪಾಯಿ ತೊಗೊಂಡಿದ್ದು. ಅದರಲ್ಲಿ 82 ಕೊಟ್ಟಿದ್ರು ಎಲ್ಲ. ಅದು ಇನ್ಸೂರೆನ್ಸ್ ಎಲ್ಲದಕ್ಕೂ ಹಿಡ್ಕೊಂಡು 882 2021ರಲ್ಲಿ. ಅದೇ ಇವಾಗ ನಾವು ನೋಡಿದ್ವಿ ಎಷ್ಟು ಅಸ್ಲಿಗೆ ಹೋಗಿದೆ ಅಂತ ಬಂದು ಕೇಳಿದಾಗ ಎಲ್ಲ 8,000 ರೂಪಾಯಿ ಮಾತ್ರ ಹೋಗಿರೋದು. ಎಲ್ಲ ಅಸ್ಲಿ ಇದಕ್ಕೆ ಕಟ್ ಮಾಡ್ಕೊಂಡು ಬಡ್ಡಿಗೆ ಕಟ್ ಮಾಡಿದ್ದಾರೆ. ಈಗ ನಾವು ತೊಗೊಂಡಿರೋದು 960, ಈಗ 974 ಕಟ್ಟಬೇಕು ಅಂತ ಹೇಳ್ತೀವಿ. ನಮಗೆ 8 ಅಸ್ಲಿಗೆ ಅಷ್ಟು ಹೋದ್ರೂ ಅವ್ರು ಹಾಕಿರೋ ಪರ್ಸೆಂಟ್ಗೆ ಹೋದ್ರೂ ಒಂದು 75-80,000 ರೂಪಾಯಿ ನಮಗೆ ಅಸ್ಲಿಗೆ ಬರಬೇಕಿತ್ತು, ಬಂದಿಲ್ಲ. ಅದನ್ನು ಕನ್ಸೆಷನ್ ಮಾಡಿ ನಮಗೆ 9 ಲಕ್ಷ ಕಟ್ತೀವಿ. ಈಗ ನಮಗೆ ಇದು ಕ್ಲಿಯರ್ ಮಾಡಿಕೊಡಿ ಅಂತಿದ್ವಿ. ಬೆಳಗ್ಗೆಯಿಂದ ಬಂದಿದ್ವಿ, ಒಬ್ಬರು ರೆಸ್ಪಾನ್ಸ್ ಮಾಡ್ತಾರೆ ಆಫೀಸಲ್ಲಿ. ಮ್ಯಾನೇಜರಿಗೆ ಮಾಡಿದ್ವಿ, ಯಾರೋ 2-3 ಜನಕ್ಕೂ ಮಾಡಿದ್ವಿ. ಅವರು ಬರ್ತೀವಿ, ರಜೆ ಇದ್ದಾರೆ, ಇವತ್ತು ಬಂದಿರ, 7 ದಿನ ಬಂದಿರ, ಮೇಡಮ್ ಫೋನ್ ಮಾಡೋಕ್ಕೆ ಬಂದಿದ್ದು. ನಾವು ಬೆಳಗ್ಗೆಯಿಂದ ಬಂದು ಕೂತಿದ್ದೀವಿ, ಒಬ್ಬರು ಇದು ಮಾಡ್ತಾಯಿಲ್ಲ. ಈಗ ಬರ್ತಾರೆ ಅಂತ ಹೇಳ್ತಿದ್ದಾರೆ, ಅರ್ಧ ಗಂಟೆ 1 ಗಂಟೆ ಅಂತ ಹೇಳಿ. ಈಗ ನಿನ್ನೆ ಎಸ್ಪಿ ಲೆಟ್ರ್ ಬಂದ ಮೇಲೆ 400 ರೂಪಾಯಿ ಬಡ್ಡಿ ಆಯಿತು ಅಂತಲೂ ಹೇಳ್ತಾರೆ. 410 ರೂಪಾಯಿ ಬಡ್ಡಿ ಆಯಿತು ಒಂದು ದಿವಸಕ್ಕೆ ಅಂತ ಡೈಲಿ. ಇಲ್ಲಿ ಬಂದು ನೋಡಿದ್ರೆ ಅವರು ಇಲ್ಲೂ ಏನು ಕ್ಲಿಯರ್ ಮಾಡೋ ಕೊಡ್ತಾ ಇಲ್ಲ. ಲೋನ್ ತಗೋಬೇಕಾದ್ರೆ ಇವರಲ್ಲಿ ಮನೆಗೆ ಸಂಬಂಧಪಟ್ಟಂಥ ದಾಖಲೆಗಳನ್ನು ಕೊಟ್ಟಿದ್ದಾರೆ. ಬೆಟ್ಟದಪುರದಲ್ಲಿ ನಾನು ಕೂಡ ಜೊತೆಲೇ ಇದ್ದೆ, ರಿಜಿಸ್ಟರ್ ಮಾಡಿಕೊಟ್ಟಿದ್ದೀವಿ. ಆ ರಿಜಿಸ್ಟರ್ ಮಾಡೋಕ್ಕೆ ಬಂದಂಥ ಈ ಆಫೀಸ್ ಅಧಿಕಾರಿ 3,000 ರೂಪಾಯಿನ ಲಂಚ ತೊಗೊಂಡಿರೋದು ಚೆಕ್ ಕೊಡಬೇಕಾದ್ರೆ. ಆಲ್ರೆಡಿ ನಾನೇ ಕೇಳಿದೆ, ಯಾಕೆ ಇಷ್ಟೊಂದು ತಗೋತೀರಿ, ನೀವೇನು ಹತ್ರ ಪುಕ್ಷಾಟೆ ತಗೋತಾ ಇದ್ದೀವಾ, ಮನೆ ಅಡ ಇಟ್ಟು ನಿಮ್ಮ ಹತ್ರ ಲೋನ್ ತಗೋತಾ ಇದ್ದೀವಲ್ಲ, ಯಾಕೆ ಇಷ್ಟು ಅನ್ಬೇಕಾದ್ರೆ ಇಲ್ಲ ಸರ್ ಕೊಡಲೇಬೇಕು ಅಂತೇಳಿ ಹಠ ಮಾಡಿ 3,000 ರೂಪಾಯಿ ತೊಗೊಂಡಿದ್ದು ಚೆಕ್ ಕೊಡುವಾಗ. ಬಟ್ ಏನಂದರೆ ಈಗ 5 ಲಕ್ಷ ರೂಪಾಯಿನ ದುಡ್ಡಾಗಿ ಕಟ್ಟಿದ್ದಾರೆ, ಅದ್ರಲ್ಲಿ ಬರೀ 8,000 ರೂಪಾಯಿ ಮಾತ್ರ ಅಸ್ಲಿಗೆ ಹೋಗಿದೆ ಅಂತ ಹೇಳ್ತಾ ಇದ್ದಾರೆ ಸರ್. ಅದರಿಂದ ಈ ವಾಹಿನಿ ಮುಖಾಂತರ ನಮಗೆ ನ್ಯಾಯ ದೊರಕಿಸ್ಕೊಡ್ಬೇಕು ಅಂತ ಕೇಳ್ಕೊತೀನಿ ಸರ್. ಮ್ಯಾನೇಜರ್ ಫೋನ್ ಮಾಡಿದ್ರೆ ಪ್ರತಿ ಉತ್ತರ ಏನೇನೋ ಮಾತಾಡೋದು. ಅದಕ್ಕೆ ನಮ್ಮ ಹುಡುಗಿ ಹೇಳ್ತು, ಸರ್ ನೀವು ಫೋನ್ ಮಾಡಿ ಹೇಳ್ಕೊಂಬಂದಿದ್ದೀನಿ, ನೀವು ಬರ್ತಾ ಇಲ್ವಲ್ಲ ಸರ್ ಅನ್ಬೇಕಾರೆ, ಇಡಮ್ಮ ಫೋನು, ಏನಮ್ಮ ಆಗೆಲ್ಲ ಮಾತಾಡ್ತೀವಿ ಈಗ ಮಾತಾಡ್ತೀವಿ ಅಂತೇಳಿ ಬೇಕಾದಂಗೆಲ್ಲ ಬೋದಿ ಮಾತಾಡಿ ಬೆಳಗ್ಗೆ 10 ಗಂಟೆಗೆ ಬಂದಿರೋದು. ನಾವು 10 ಗಂಟೆಯಿಂದ ಇಲ್ಲೇ ಇದ್ದೀವಿ, ಒಬ್ಬರು ಕೂಡ ರೆಸ್ಪಾಂಡ್ ಕೊಡ್ತಾ ಇಲ್ಲ. ಒಬ್ರಿಗೆ ಹೇಳ್ತಾರೆ, ಅವ್ರ ಮ್ಯಾನೇಜ್ಮೆಂಟ್ ಇರೋರಿಗೆ ಹೇಳಿದ್ರೆ, ಸರ್ ಫೋನ್ ಮಾಡಿದ್ದೀನಿ ಈಗ ಬರ್ತಾರೆ ಇನ್ನು 5 ನಿಮಿಷ ಬರ್ತಾರೆ ಅಂತೇಳಿ. ನಾವು ಬೆಳಗ್ಗೆ 10 ಗಂಟೆಯಿಂದ ಈಗ ನೋಡಿ ಸರ್ ಎಷ್ಟೊತ್ತಾಗಿದೆ, 3 ಗಂಟೆ ಆಗಿದೆ, 3 ಗಂಟೆವರೆಗೂ ಯಾರು ಕೂಡ ಬಂದಿಲ್ಲ. ಇಂಥ ಕಂಪ್ನಿಗಳು ಯಾವ ಕಾರಣಕ್ಕೂ ಯಾರಿಗೂ ಬೇಡಿ ಸರ್. ಇಂಥವರಿಂದ ಸಾಲ ತಗೊಂಡವ್ರಿಗೆ ಯಾರು ಕೂಡ ಉದ್ಧಾರ ಆಗಲ್ಲ. ದಯವಿಟ್ಟು ಈ ವಾಹಿನಿ ಮುಖಾಂತರ ಹೇಳ್ತೀನಿ, ಯಾರು ಕೂಡ ಇಂಥ ಒಂದು ಸಮಸ್ಯೆಗಳಲ್ಲಿ ಯಾರು ಕೂಡ ಲೋನ್ ತಗೋಬೇಡಿ ದಯವಿಟ್ಟು. ಚೋಳಮಂಡಲಂ ಅಂತೇಳಿ ತಮಿಳ್ನಾಡು ಸರ್, ಇದು 8,80,000 ಚೆಕ್ ಕೊಟ್ಟಿರೋದು. 8,80,000 ಚೆಕ್ ಕೊಟ್ಟಿರೋದು. ಈಗ ಅವ್ರು ಹೇಳ್ತಾ ಇರೋದು 30 ವರ್ಷಕ್ಕೆ 45 ಲಕ್ಷ ಕಟ್ಟಬೇಕು ಅಂತ ಹೇಳ್ತಾ ಇದ್ದಾರೆ. 8 ಲಕ್ಷಕ್ಕೆ 45 ಲಕ್ಷನ ಎಲ್ಲಿ ತಂದು ಕಟ್ಟೋದು ಸರ್? ಯಾವ ರೀತಿ ಕಟ್ಟಬೇಕು ಅಂದರೆ ಇವರು ಇಂಟ್ರೆಸ್ಟ್ ಎಷ್ಟು ಹಾಕಿದ್ದಾರೆ ಏನು? ಆ ಥರ ಆದರೆ ಬಡವರು ಆಗಲಿ ಅಥವಾ ಎಂಥ ಮಧ್ಯಮ ವರ್ಗದವ್ರು ಬದುಕೋದಾಗೆ ಕೊಡುವಾಗ ಹೇಳಿದ್ರಾ? ಆಮೇಲೆ ನಾವು ಕೇಳಬೇಕಾದ್ರೆ ಸರ್ ಇದು RBI ರೇಟ್ ಜಾಸ್ತಿ ಆಗಿದೆ, ಪರ್ಸೆಂಟೇಜ್ ಜಾಸ್ತಿ ಆಗಿದೆ ಅಂತಾರೆ. ಇವರೇ ನಮ್ಗೆ ಶ್ಯಾಟ್ ಕೊಟ್ಟಿದ್ದಾರಾ? ವರ್ಷ ಈ ಥರ ಆಯ್ತದೆ ನೀವು ಕಟ್ಟಬೇಕು ಅಂತ ನಮ್ಗೆ ಹೇಳಿದ್ದಾರಾ? ಏನು ಹೇಳಿಲ್ಲ, ಏನು ಕೂಡ ಹೇಳಿಲ್ಲ. ಏನೋ ಒಂದು ಮನೆ ಕಟ್ಟಬೇಕಲ್ಲ ಅಂತೇಳಿ ಒಂದು ಕಮ್ಮಿ ಅಮೌಂಟ್ ಒಂದು 8-10 ಲಕ್ಷ ರೂಪಾಯಿ ತಗೊಂಡ್ರೋದು ನಿಜ. ಅದಕ್ಕೆ ಧರ್ಮದ ಬಡ್ಡಿ ಕಟ್ಟೋಣ. ಈಗ ಅವ್ರು ಹೇಳಿದ ಪ್ರಕಾರನೇ ಕಟ್ತಾ ಇದೀವಲ್ಲ ಸರ್. 30 ಲಕ್ಷ ಆಗುತ್ತೆ, 30 ಲಕ್ಷ ಕಟ್ಟಕ್ಕೆ ಕಡಿತೀವಲ್ಲ ನಾವು 20 ವರ್ಷಕ್ಕೆ. ಅದನ್ನು ಕೂಡ ಇವ್ರು ಕಟ್ಸ್ಕೊತಾ ಇಲ್ಲ. ಈಗ ನಮಗೆ ಈಗ 1 ತಿಂಗಳಿಂದ ಬಂದು ಕೇಳ್ಕೊಂಡೋಗಿ ರಿಕ್ವೆಸ್ಟ್ ಲೆಟ್ರ್ ಕೊಟ್ಬಿಟ್ಟು ಹೋಗಿ ಅಂತ ಹೇಳಿದ್ದಾರೆ, ಸೈನ್ ಹಾಕಿ ಕೊಟ್ಟಿದ್ದೀವಿ. ಈಗ ಕಳಿಸಿದ್ದಾರೆ 9 ಲಕ್ಷ ಚಿಲ್ಲರೆ ಕಟ್ಟಬೇಕಾಗ್ಬೋದು ಅಂತ ಹೇಳಿದರು. ಈಗ ಬಂದರೆ ನೀವು 9,75,000 ಕಟ್ಟಬೇಕು ಅಂತ ಹೇಳ್ತಾ ಇದ್ದಾರೆ. ಏನಾರೋ ಅಲ್ಲಿ ಏನೋ ಒಂದು ಮಧ್ಯಸ್ಥಿಕೆಯಲ್ಲಿ ಮಾತಾಡಿ ಏನಾದ್ರು ಒಂದು ವ್ಯವಸ್ಥೆ ಮಾಡೋದು ಬನ್ನಿ ಸರ್ ಅಂತೇಳಿ ಮ್ಯಾನೇಜರ್ ರಿಕ್ವೆಸ್ಟ್ ಮಾಡ್ಕೊಂಡು ಫೋನ್ ಮಾಡಿದ್ರು ಕೂಡ ಪ್ರತಿ ಉತ್ತರವಾಗಿ ಮಾತಾಡಿ ನಮ್ಮ ಫೋನಲ್ಲೆಲ್ಲ ಬೈತಾ ಇದ್ದಾರೆ ಸರ್. ಒಬ್ಬರು ಕೂಡ ಬಂದಿಲ್ಲ. ಬೆಳಗ್ಗೆ ತಿಂಡಿ ಮಾಡ್ಕೊಂಡ್ರೆ 3 ಗಂಟೆ ಆಗಿದೆ, ನಾವು ಎಲ್ಲೂ ಹೋಗಿಲ್ಲ, ಊಟ ತಿಂಡಿನೂ ಕೂಡ ಇಲ್ಲ.
ಇಷ್ಟೊಂದು ಹಿಂಸೆ ಕೊಡೋಂಥ ಸಮಸ್ಯೆಗಳಲ್ಲಿ ದಯವಿಟ್ಟು ಯಾರು ಕೂಡ ಲೋನ್ ತಗೊಬಿಡಿ ಸರ್. ಯಾರು ಕೂಡ ಲೋನ್ ತಗೊಳ್ಳೋದು ಬೇಡ. ಇದರಿಂದ ಯಾರು ಉದ್ಧಾರ ಆಗಲ್ಲ. ಇವ್ರು ಲೋನ್ ತಗೊಂಡ್ರೆ ಮನೆ ಕಟ್ಟೋಕ್ಕಲ್ಲ, ಮನೆ ಮಾರಿ ಆಸ್ತಿ ಎಲ್ಲ ಮಾರ್ಕೊಂಡ್ರು ಇವ್ರು ಲೋನ್ ಕಟ್ಟೋಕ್ಕಾಗಲ್ಲ. ದಯವಿಟ್ಟು ಅದು ಟೆನ್ಯೂರ್ ಚೇಂಜಸ್ ಆಗಿದೆ ವಿತೌಟ್ ಇಂಟಿಮೇಷನ್ ಅಂತ ಹೇಳ್ತಾ ಇದ್ದಾರೆ. ಅದನ್ನು ನಾವು ಲೆಟರ್ ತೋರಿಸ್ಕೊಡ್ತೀನಿ HO ಇಂದ. ಸೊ ಅದೊಂದು ಲೆಟರ್ ತೋರಿಸ್ಕೊಟ್ರೆ ಅವ್ರದ್ದು ಟೆನ್ಯೂರ್ ಚೇಂಜಸ್ ಇಶ್ಯೂಸ್ ಮುಗ್ದೋಗುತ್ತೆ, ಏನು ಪ್ರಾಬ್ಲಮ್ ಇಲ್ಲ. ಬಟ್ ಅವರು ಪ್ರಿನ್ಸಿಪಲಲ್ಲಿ ವೇವರ್ ಕೇಳ್ತಾ ಇದ್ದಾರೆ. ಪ್ರಿನ್ಸಿಪಲ್ ವೇವರು ನಮ್ಮ ಕಡೆ ಕೊಡಲ್ಲ ಸರ್. ಆಗುತ್ತೆ ಅಮೌಂಟ್ ಜಾಸ್ತಿ ಆಗಲ್ಲ, ಟೆನ್ಯೂರ್ ಚೇಂಜಸ್ ಆಗುತ್ತೆ ಅಷ್ಟೇ. ಟೆನ್ಯೂರ್ ಚೇಂಜಸ್ ಆಗುತ್ತೆ. ಆ ಟೆನ್ಯೂರ್ ಚೇಂಜಸ್ ಆಗೋಕ್ಕೆ ಲೆಟರ್ನ ತೋರಿಸ್ಕೊಡ್ತೀನಿ. ಅದೇನೇ ಸರ್, ಟೆನ್ಯೂರ್ ಚೇಂಜಸ್ ಆದರೆ ಚೇಂಜಸ್ ಆಗುತ್ತೆ. ರೇಟ್ ಆಫ್ ಇಂಟ್ರೆಸ್ಟ್ ಆದಮೇಲೆ ಸ್ಯಾಂಕ್ಷನ್ ಲೆಟರ್ ಕೊಟ್ಟಿರ್ತೀವಿ ಸರ್. ಸ್ಯಾಂಕ್ಷನ್ ಲೆಟರ್ ಆದಮೇಲೆ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಅಂತ ಇರುತ್ತೆ. ಕಂಪ್ನಿ ನಾರ್ಮ್ಸ್ ಪ್ರಕಾರ ಅವಾಗ ಚೇಂಜ್ ಆಗುತ್ತೆ ಅಂತ ಇದರಲ್ಲಿ ಇರ್ತದೆ ಸರ್. ಇನ್ಫಾರ್ಮ್ ಆಗಿರುತ್ತೆ ಸರ್. ಈಗೆಲ್ಲ ಅಂದರೆ ಮೀನ್ಸ್ ಪೋಸ್ಟ್ ಗೀಸ್ಟ್ ಎಲ್ಲರೂ ಹೋಗಿರುತ್ತೆ. ಈಗ ಅವ್ರಿಗೆ ಕನ್ವೆ ಆಗಿಲ್ಲ ಅಂತ ಇದ್ದಾರೆ. ಅದನ್ನ ನಾನು ತರಿಸ್ಕೊಡ್ತೀನಿ ಈಗ ಅವ್ರಿಗೆ. ಅದೇ FC ಲೆಟ್ರ್ ಏನೈತೆ ಅಷ್ಟು ಅಮೌಂಟ್ ಕಟ್ಟಬೇಕು ಸರ್. ಪ್ರಿನ್ಸಿಪಲ್ ವೇವರ್ ಕ್ಲೋಸಿಂಗ್ ಮಾಡ್ಬೋದು ಮೇಡಮ್. ನೀವು ಪ್ರಿನ್ಸಿಪಲ್ ವೇವರ್ ಕೇಳ್ತಾರೆ ಸರ್. ಪ್ರಿನ್ಸಿಪಲ್ ವೇವರ್ ಆಗಲ್ಲ. ಅದೇ ಮಾತಾಡ್ತೀನಿ ಸರ್. ಆಯ್ತು, ನನ್ನ HOದಲ್ಲಿ ಮಾತಾಡ್ತೀನಿ. ಪ್ರಿನ್ಸಿಪಲ್ ವೇವರ್ ಕೊಡಲ್ಲ ಅಂತ ಈಗಲೇ ಹೇಳಿದ್ದೀನಿ. ಪ್ರಿನ್ಸಿಪಲ್ ವೇವರ್ ಎಲ್ಲೋ ಹೌಸಿಂಗ್ ಲೋನಲ್ಲಿ ಎಲ್ಲೂ ಇಲ್ಲ ಸರ್. ಮೇಡಮ್ ನೀವು ಲೋನ್ ಕಂಟಿನ್ಯೂ ಮಾಡಿದ್ರೆ ಅಂತ ಹೇಳ್ತಾ ಇರೋದು 2% ಕನ್ಸೆಷನ್ ಹಂಗಲ್ಲ. ರೇಟ್ ರೀಸೆಟ್ ಲೋನ್ ಕಂಟಿನ್ಯೂ ಮಾಡಿದ್ರೆ ಈಗ ಅದು ಮೇಡಮ್ ಈಗ ನೀವು ಮಾಡಿದ್ರೆ ಇನ್ನು 2 ತಿಂಗಳು ಪ್ರೋಸೆಸ್ ಆಗುತ್ತೆ ಮೇಡಮ್. 45 ಡೇಸ್ ಬೇಕು ಮೇಡಮ್ ಅದು ಪ್ರೋಸೆಸ್ ಆಗೋಕ್ಕೆ. ನೀವು 2% ಏನು ಹೇಳ್ತಾ ಇರಲ್ಲ ಅದಾಗಕ್ಕೆ. ಈಗ ಲೋನ್ ಕ್ಲೋಸ್ ಮಾಡ್ತೀನಿ ಅಂದರೆ ಈ ಅಮೌಂಟ್ ಕಟ್ಟಬೇಕು ಸರ್. ಆ ರೇಟ್ 2% ಬಿಟ್ಕೊಡಿ ಅಂತ ಹೇಳ್ತಾವ್ರಲ್ಲ, ಅದಕ್ಕೆ ಟೈಮ್ ಬೇಕು. FC ಲೆಟ್ರ್ ಮೇಲೆ ಸರ್ ಅವ್ರು ಕ್ಲೋಸಿಂಗ್ ಮಾಡೋದ್ರು ಇದಿರುತ್ತೆ. ಈಗ 10ನೇ ತಾರೀಕು ಲೆಟರ್ ಬಂದರೆ ಪರ್ ಡೇ ಚಾರ್ಜಸ್ ಅಂತ ಇರ್ತದೆ. 15ನೇ ತಾರೀಕು ಕ್ಲೋಸ್ ಮಾಡಿದ್ರೆ 5 ದಿನದ ಬಡ್ಡಿ ಕಟ್ಟಬೇಕು. ಆ ಮಂತ್ ಎಂಡ್ವರೆಗೂ ಟೈಮ್ ಇರುತ್ತೆ. ಅದಾದ್ಮೇಲೆ ತಿರ್ಗಾ ರಿವೈಸ್ ನೆಕ್ಸ್ಟ್ ಆ ಮಂತ್ ಏನಾದ್ರು ಬಿಟ್ಟು ತಿರ್ಗಾ ನೆಕ್ಸ್ಟ್ ಮಂತ್ ಬಂದರೆ ರಿವೈಸ್ FC ಲೆಟರ್ ತೆಗಿಸ್ಬೇಕಾಗುತ್ತೆ. ಯಾಕೆಂದರೆ EMI ಚೇಂಜಸ್ ಆಗಿರ್ತದಲ್ಲ, ಆ ಮಂತ್ ಇನ್ಕ್ಲೂಡ್ ಆಗಿರುತ್ತೆ. ಇದು ಮಾನವೀಯ ಸಂದೇಶದ ಜನವಾಹಿನಿ.